ఎనీథింగ్ డీమాన్ సార్ మ్యూజిక్ కంపోజిషన్లో పాడాలి అంటే ఇట్స్ నాట్ ఈజీ, కొంచెం టైం తీసుకున్నా. వెరీ ಡಿಫಿಕಲ್ಟ್ ಕಂಪೋಸಿಷನ್ ఉంటుంది ಡೀಮಾನ್ ಸರ್ ಅಂತ. ಲೆಜೆಂಡರಿ ಮ್ಯೂಸಿಷಿಯನ್ ಅವ್ರು ನನ್ನ ವೇದಿಕೆ ಮೇಲೆ ಕರೆದಿದ್ದೇನೆ, ಯಾಕಂದ್ರೆ ನಾನಿದ್ದೆ ಆ ರೆಕಾರ್ಡಿಂಗ್ ಟೈಮಲ್ಲಿ. 3 ಲ್ಯಾಂಗ್ವೇಜು ಇಮಾನ್ ಸರ್ಗೆ ಅದು ಗೊತ್ತಿರುತ್ತೆ. ತುಂಬಾ ಕಷ್ಟವಾದ ಕಂಪೋಸಿಷನ್ ಇದು, ಅಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಅದು ನಮಗೆ ಮೀಟರ್ ಓಡ್ತಾ ಇರುತ್ತೆ ಅಲ್ಲಿ, ಸ್ಟುಡಿಯೋಯಿಂದ ಹಿಡಿದು ಎಲ್ಲಾನು ಮೀಟರ್ ಓಡ್ತಾ ಇರ್ತಾರೆ. ಮೇಡಮ್ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅವತ್ತು ಇವ್ರು ಹಿಂದಿನ ದಿನ ಕೂಡ ಯಾವುದೋ ಒಂದು ಈವೆಂಟ್ ಅಲ್ಲಿದ್ರು, ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದರು ರೆಕಾರ್ಡ್ ಮಾಡೋದಕ್ಕೆ ಅಂತ. ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗ್ ನಮಗೆ ಕಣ್ಣು ಅದರಿಂದ ಅದಾದಾಗ 45 minutes 1 hour ಯು ಫಿನಿಶ್. ಅದು ಪಸಂದಾಗವನೇನೋ ಅಷ್ಟೇ, ಮ್ಯಾಕ್ಸಿಮಮ್ 1 hourನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ 2 days ಲೆಕ್ಕ ನಾವು ಹಾಡ್ಸಿರೋದು 2 days. ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ 4 o'clock ನಾವು ಶುರು ಮಾಡಿದ್ದು ಸಾಂಗ್, ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಲ್ಯಾಂಗ್ವೇಜು ಶುರು ಮಾಡಿ ಬೆಳಗಿನ ಜಾವ 4 ಗಂಟೆ ತನಕ ರೆಕಾರ್ಡ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು. ಅಂದರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವ್ರ ಟೀಮ್ ಅವರು ಓಕೆ ಮಂಗ್ಲಿ ಅವರು ಸಾಕು ಅಂತಂದ್ರು, ಇಲ್ಲಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು, ಯಾಕಂದರೆ ತುಂಬ ಇದು ಟೆಕ್ನಿಕಲಿ ಕೂಡ ತುಂಬ ಚಾಲೆಂಜಿಂಗ್ ಇರುವಂಥ ಸಾಂಗ್ ಇದೆ, ನಾನು ಯಾವುದೂ ಕಾಂಪ್ರಮೈಸ್ ಆಗಲ್ಲ, ನಾನು ಹಾಡ್ತೀನಿ. ಎಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜಲ್ಲಿ ಇದೆಯಲ್ಲ ಮೇಡಮ್ ಅದನ್ನೇ ಕಾಪಿ ಮಾಡಿಲ್ಲ ಹಾಕೋ, ಇವಾಗ ಟೆಕ್ನಿಕಲಿ ಅದೆಲ್ಲ ಮಾಡ್ಬೋದು ನಾವು. ಬಟ್ ಅವ್ರು ಯಾವುದನ್ನು ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವ್ರು ಈಗ ಅವ್ರು ಕೊಟ್ಟಂಥ ಟೈಮಿಗೆ ನಾವು ಒಂದು ದಿವಸದಲ್ಲೆಲ್ಲ ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಒಂದು ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಏನು ಬೇಕಾದ್ರೆ ಮಾಡ್ಬೋದು ಆಪ್ಷನ್. ಬಟ್ ಈ ಸಾಂಗ್ ಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗಿ, ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸು ಡ್ಯಾನ್ಸ್ ನಂಬರ್ಸು ಇದೆಲ್ಲ ಹಾಡಿದ್ದೀನಿ. ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ, ಯೂಶಲ್ ಆಗಿ ತುಂಬ ಇಮೋಷನಲ್ ಆಗಿ ಡಿವೋಷನ್ ಸಾಂಗ್ ಹಾಡ್ತಾರೆ. ಇದರಲ್ಲಿ ಏನೋ ಒಂದು ಡಿವೋಷನಾಲಿಟಿ ಇದೆ ಸರ್, ನನಗೆ ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ 4 ಗಂಟೆ ತನಕ. ಇನ್ನೊಂದೇನು ಅಂದರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಪ್ರೈನ್ ಆಗಿ, ನಾನು ಅದೊಂದು ವಿಡಿಯೋ ಇದೆ ಅವ್ರು ತೋರಿಸ್ತೀನಿ, ನಾನು ಹಿಂಗೆ ಹಿಡ್ಕೊಂಡು ನಿಜ ನಾನು ಅವ್ರ ಸಿಸ್ಟರ್ ಬಂದಿದ್ರು, ಹಿಂಗೆ ಇಬ್ಬರು ಹಿಂಗೆ ಹಿಡ್ಕೊಂಡು ಅವರು ಇಮಾನ್ ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರು ಅಲ್ಲಿ ತನಕ ಕರ್ಕೊಂಡು ಹೋಗೋದು ನಾವು, ನಿಂತ್ಕೊಂಡು ಬೇರೆ ಹಾಡಬೇಕು. ಎಷ್ಟು ಸ್ಟ್ರೈన్ ಮಾಡ್ಕೊಂಡ್ರು ಅಂದ್ರೆ ನನಗೆ ಗೊತ್ತಾಗುತ್ತೆ. సార్ అప్పుడు ఏమన్నారు, మేడం మనం క్లినిక్కి వెళ్తున్నామా స్టూడియోకి వెళ్తున్నామా ಹಾಸ್ಪಿಟಲ್ಗೆ వెళ్తున్నామా ಸ್ಟುಡಿಯೋకి వెళ్తున్నామా ಅಲ್ಲ ಹಂಗೆ ಅನಿಸ್ತಾ ಇತ್ತು. ಅದು ಕರ್ಕೊಂಡು ಹೋಗ್ತಾರೆ, ಅದು ಹಾಸ್ಪಿಟಲ್ಗೆ ಹೋಗ್ತಾರೆ ಎಲ್ಲರೂ, ಇವರು ಯಾರು ಫ್ಯಾಮಿಲಿ ಇವರು ಅಂತ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಅಂಡ್ ಯು ರೆಕಾರ್ಡೆಡ್ ದಿಸ್. And that is the reason the song has come out so nice. You have been the biggest plus for this. So thank you so much sir. Demon sir biggest sir, nen kaadu. So thank you so much sir, thanks a lot and all the best sir, all the best. Thank you. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.